ನಮಸ್ಕಾರ ಸರ್. ನಮಸ್ತೆ ಸರ್ ಏನ್ ಹೆಸರು ಸರ್? ನರಸಿಂಹಮೂರ್ತಿ ಸರ್ ಎಲ್ಲಿ ಇರೋದು ಸರ್? ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಎಸ್ ಗೊಲ್ಲಹಳ್ಳಿ. ಸರ್ ನಿಮ್ದು ಬಿಸ್ನೆಸ್ ಏನಿದೆ ಸರ್? ಸರ್ ಬಿಸ್ನೆಸ್ ಗಿಂತಲೂ ಸ್ಕೂಲ್ ಇದಕ್ಕಿರ್ತಕ್ಕಂಥದ್ದು. ಸ್ಕೂಲ್ಗೆ ಸರ್ ಆಕ್ಚುಲ್ ತಗೊಳ್ತಾ ಇದೆ 32 ಚಾನಲ್ DVR, ಟೋಟಲ್ 32 ಕ್ಯಾಮ್ರಾ ಇದೆ ಸರ್. ಎಲ್ಲ ಕೌಂಟಿಂಗ್ ನೋಡಿದೆ? ಹೌದೌದು, ಪಕ್ಕಾ ಚೆಕ್ ಮಾಡಿದೆ. ಸರ್ ಜಿ ಆಕ್ಚುಲ್ 32 ಚಾನಲ್ ಸ್ವಲ್ಪ ದೊಡ್ಡ ಆರ್ಡರ್ ಇದೆ, ಕರೆಕ್ಟ್ ಸರ್? ಹೌದೌದು, ಎಲ್ಲ ಫಿಟ್ಟಿಂಗ್ ಮಾಡ್ಬೇಕು, ಅದನ್ನ ನಾನು ಹೇಳಿದೆ, ಫಿಟ್ಟಿಂಗ್ ಮಾಡ್ಕೊಡ್ತೀನಿ ಸರ್. ಎಲ್ಲ ಹೌದು, ಪಕ್ಕದ ಸರ್? ಮತ್ತೆ ಸರ್ ಈ ಸ್ಕೂಲ್ ಹೆಸರು ಏನಿದೆ ಸರ್? ಮಾದರಿ ನ್ಯಾಷನಲ್ ಕಾಂಪೋಸಿಟ್ ರೂರಲ್ ಹೈಸ್ಕೂಲ್ ಪ್ಲಸ್ PU ಕಾಲೇಜ್. ಓಕೆ, ಎಲ್ಲಿ ಸರ್ ಇದು? ಎಸ್ ಗೊಲ್ಲಹಳ್ಳಿ ಈಶಾ ಫೌಂಡೇಶನ್ ಇಂದ ಆಚೆ 2 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲ ರೂರಲ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂತ ಒಂದು ಶಾಲೆ. ಅದಕ್ಕಾಗಿ ಸಣ್ಣ ಪುಟ್ಟ ಬೇರೆ ಸ್ವಲ್ಪ ರಿಮೋಟ್ ಏರಿಯಾದಲ್ಲಿ ಇರೋದ್ರಿಂದ ಕ್ಯಾಮ್ರಾ ಎಲ್ಲ ಅಡಾಪ್ಟ್ ಮಾಡುವಂತದಕ್ಕೆ ಇದ್ ಮಾಡಿ ಟೋಟಲಿ ಒಂದೇ DVR ಇದೆ 32 ಚಾನಲ್, ಕರೆಕ್ಟ್? ಎಲ್ಲ ಒಂದೇ ಮೊಬೈಲ್ ಅಲ್ಲಿ ನೀವು ಟೋಟಲ್ ಎಲ್ಲ ಕ್ಯಾಮ್ರಾ ಎಕ್ಸೈಸ್ ಮಾಡಬಹುದು ಆನ್ಲೈನ್. ಹೌದು ಹೌದು ಸರ್ ಮತ್ತೆ ನಮ್ದು ಪ್ರೈಸ್ ಹೆಂಗಿದೆ ಅಗಡಿದು? ಪ್ರೈಸ್ ಬೇರೆದಕ್ಕೆ ಕಂಪೇರ್ ಮಾಡಿದ ತಕ್ಷಣ ತುಂಬಾ ಕಡಿಮೆ ಇದೆ. ಬೇರೆದೆಲ್ಲ ಒಂದು ಚಿಲ್ಲರೆ ಇರ್ತಕ್ಕಂಥ ರೀತಿಯಲ್ಲಿ ಇಷ್ಟೆಲ್ಲ ಇತ್ತು. ಅಂತದ್ರಲ್ಲಿ ನೀವು ಸುಮಾರು ಒಂದು 30,000 ರಿಂದ 40,000 ಅಷ್ಟು ಕಡಿಮೆ ಇರ್ತಕ್ಕಂಥ ರೀತಿಯಲ್ಲಿ ನಮ್ಗೆ ಡಿಸ್ಕೌಂಟ್ ರೇಟ್ ಅಲ್ಲಿ ಕೊಟ್ಟಿದ್ದೀರಾ. ಬೇರೆ ಎಲ್ಲಾರ್ಗು ಸಮೇತ ನೀವು ಒಂದು ಏನು ಡಿಸ್ಕೌಂಟ್ ರೇಟ್ ಅಲ್ಲಿ ಅನೌನ್ಸ್ ಮಾಡಿ ಕೊಡುವಂತ ಒಂದು ಇದರಿಂದ ಇನ್ನು ಚಿಕ್ಕದಾಗಿ ಇದಕ್ಕೆ ನಿಮ್ಗೆ ಇನ್ನೂ ಚೆನ್ನಾಗಿರ್ತಕ್ಕಂಥ ರೀತಿಯಲ್ಲಿ 10,000ಕ್ಕೆ ನೀವು 4 ಕ್ಯಾಮ್ರಾ 5 ಕ್ಯಾಮ್ರಾ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಕೊಡುವಂತದಕ್ಕೆ ಜನ ಬಂದು ತಗೊಳ್ಳುವಂತ ಒಂದು ಇದಕ್ಕೆ ತುಂಬಾ ಚೀಫ್ ಆಗಿರ್ತಕ್ಕಂಥ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಕ್ಕಂಥ ನನ್ನ ಭಾವನೆ. ಇದೇ ತರ ಇರ್ತಕ್ಕಂಥ ರೀತಿಯಲ್ಲಿ ಈಗ ಅಂಗಡಿ ಆಗ್ಬೋದು, ಫ್ಯಾಕ್ಟರಿ ಆಗ್ಬೋದು, ನೆಕ್ಸ್ಟ್ ಆಮೇಲೆ ಮನೆ ಇರ್ಬೋದು, ತೋಟ ಇರ್ಬೋದು, ಆತರ ಇರ್ತಕ್ಕಂಥದಕ್ಕೆ ನೀವು ಕೊಡುವಂತದಕ್ಕೆ ಸೂಕ್ತ ಪರ್ಚೇಸ್ ಮಾಡುವಂತವ್ರಿಗೆ ದಾಳಿಂಬೆ ತೋಟ ಆಗ್ಬೋದು, ದ್ರಾಕ್ಷಿ ತೋಟ ಆಗ್ಬೋದು, ನೆಕ್ಸ್ಟ್ ಚೇಪೆ ತೋಟ ಆಗ್ಬೋದು, ನೆಕ್ಸ್ಟ್ ಇರ್ತಕ್ಕಂಥ ಇದರಲ್ಲಿ ಹೋಟ್ಲ್ ಆಗ್ಬೋದು, ಆತರ ಇರ್ತಕ್ಕಂಥದ್ರಲ್ಲಿ ನೀವು ಅಡಾಪ್ಟ್ ಮಾಡ್ಕೊಳ್ಳುವಂಥದಕ್ಕೆ ತುಂಬಾ ಕಡಿಮೆ ಬಡ್ಜೆಟ್ ಅಲ್ಲಿ ಒಳ್ಳೆ ಮೆಟೀರಿಯಲ್ ಸಿಗುವಂತ ಒಂದು ವ್ಯವಸ್ಥೆ ಬೇರೆ ಬೇರೆ ಕಡೆ ಎಲ್ಲಾನು ಇರ್ತಕ್ಕಂಥದ್ದು ಕೊಟ್ಟಿದಾದ ತಕ್ಷಣ ಇಷ್ಟೊಂದು ಪರ್ಫೆಕ್ಟ್ ಮೆಟೀರಿಯಲ್ ಅಂತ ಹೇಳಿದ್ರೆ ಚೆನ್ನಾಗಿ ಕ್ಲಾಸ್ 1 ಮೆಟೀರಿಯಲ್ ಇರ್ತಕ್ಕಂಥದ್ದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇದಂತೂ ಚೆನ್ನಾಗಿದೆ ಅಂತ ಹೇಳ್ತಕ್ಕಂಥ ನನಗೆ ಅನಿಸ್ತು. ಅದಕ್ಕಾಗಿ ನಾವು ಇದರಲ್ಲಿ ಮೊಬೈಲ್ ಅಲ್ಲಿ ನಿಮ್ ಸರ್ಚ್ ಮಾಡಿ ಆಮೇಲೆ ಫೋನ್ ಮಾಡಿದ್ವಿ, ಆದ್ರೂ ಫೋನ್ ತೆಗಿಲಿಲ್ಲ. ಆದ್ರೂ ಸಮೇತ ನಾವೇ ಹುಡುಕೊಂಡು ಇರ್ತಕ್ಕಂಥದ್ದು ಇದನ್ನ ಇದಾಕೊಂಡು ರೂಟ್ ಮ್ಯಾಪ್ ಹಾಕೊಂಡು ಬಂದು ಇದ್ ಮಾಡ್ಕೊಂಡು ವೇಟ್ ಮಾಡಿದ್ವಿ. ಆದ್ರೂ ಸಮೇತ ಒಂದು 3 to 4 hours ಆಯ್ತು. ರಿಟೇಲ್ ಕೌಂಟರ್ ಇದೆ, ತುಂಬಾ ಕಸ್ಟಮರ್ ಇರುತ್ತೆ. ಅದಕ್ಕಾಗಿನೇ ನಿಮ್ಮ ಇಲ್ಲಿಗೆ ಬಂದಾದ್ಮೇಲೆ ಗೊತ್ತಾಯ್ತು ನಮ್ಗೆ ನೀವು ಇಷ್ಟೊಂದು ಬಿಸಿ ಇದ್ದೀರಾ ಅಂತ ಹೇಳ್ಬಿಟ್ಟು. ಬೇರೆ ಅಂಗಡಿಗಳೆಲ್ಲಾನು ಸಮೇತ ಖಾಲಿ ಆಗಿದಾವೆ.